ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ರಾಶಿಯಾಧಿಪತಿ ಬುಧ ಕೆಟ್ಟಿದ್ದಾನೆ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಜೊತೆಗೆ 2ನೇ ಮನೆ ಅಧಿಪತಿ ಶುಕ್ರ ರಾಶಿಗೆ ಬಂದಿದ್ದಾನೆ. 2ನೇ ಮನೆ ಅಧಿಪತಿ ಶುಕ್ರ ರಾಶಿಗೆ ಬಂದಿರೋದ್ರಿಂದ ದುಡ್ಡು ಕಾಸು ಅಂತ ಬಂದಾಗ ಎಲ್ಲ ಒಂದ್ ಕಡೆ ಖರ್ಚೆ ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡು ಕಾಸಿಗಿಂತ ಯಾರಿಗಾದ್ರೂ ಕನ್ಯಾ ರಾಶಿಯವರು ಗೊತ್ತಿಲ್ದಿರ ಮೋಸ ಹೋಗುವಂತ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ ಮೋಸ ಹೋಗ್ತಿದ್ದೀನಿ ಅಂತ, ಆದ್ರೂ ನಯವಾಗಿ ಮೋಸ ಹೋಗಿರೋಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ತುಂಬಾ ಗೊತ್ತಿರೋರು ನಿಮ್ಮನ್ನ ಮೋಸ ಮಾಡುವಂತ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕಾರ್ಯದಲ್ಲಾಗಿರ್ಬೋದು, ತುಂಬಾ ಒಂದಕ್ಕೆ 2 ಸತಿ ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ರಾಶಿಯಾಧಿಪತಿ ಬುಧ ಯಾವಾಗ್ಲೂ 12ನೇ ಮನೆಗೆ ಹೋದ, ಅದರಲ್ಲೂ ಸೂರ್ಯ ಮತ್ತೆ ಬುಧ ಇಬ್ರು ಕೂಡ, ಕೇತು ಸೂರ್ಯ ಬುಧ 3 ಗ್ರಹಗಳು ನಿಮ್ಗೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಿರ ಮೋಸ ಮಾಡಿಸ್ಕೊಳ್ಳೋ ಅಂಥದ್ದು, ಮೋಸ ಹೋಗುವಂಥದ್ದು, ಜೊತೆಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ಬೇಕಾಗಿರೋರೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ಎಲ್ಲೋ ಒಂದ್ ಕಡೆ ಸಿಕ್ಕಾಕ್ಸೋ ಅಂಥದ್ದು, ಜೊತೆಗೆ ಕಾನೂನು ರೀತಿಯಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ಪುಟ್ಟ ಲೋಪ ದೋಷದಲ್ಲಿ ನೀವು ಕಾನೂನಿಗೆ ಶರಣರಾಗಬೇಕಾಗತ್ತೆ. ಕನ್ಯಾ ರಾಶಿಯವರು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದೊಂದು ಹೆಜ್ಜೆ ಅಲ್ಲ, ಅರ್ಧ ಹೆಜ್ಜೆನು ತುಂಬಾ ನೋಡ್ಕೊಂಡಿಡ್ಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲಿರೋರ್ನ ಫಸ್ಟ್ ಗಮನಿಸ್ಕೊಳ್ಬೇಕಾಗತ್ತೆ. ಹೇಳೋದ್ನೆಲ್ಲ ಪಕ್ಕದಲ್ಲಿರೋರೇ ನಿಮ್ಗೆ ಮೋಸ ಮಾಡ್ಬೋದು, ನಿಮ್ಮವರೇ ನಿಮ್ಮನ್ನ ಮೋಸ ಮಾಡುವಂತ ಚಾನ್ಸಸ್, ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಕೂಡ ನೀವು ತುಂಬಾ ಎಲ್ಲೋ ಒಂದ್ ಕಡೆ ನಿಮಗ್ ಗೊತ್ತಿದ್ದು ಏನೂ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀರಾ ಕನ್ಯಾ ರಾಶಿಯವರು. ಜೊತೆಗೆ ನೋಡಿ, ನಿಮ್ಗೆ ರಾಹು ಬಂದು ನಿಮ್ಗೆ 5ನೇ ಮನೆ 6ನೇ ಮನೆಯಲ್ಲಿ ಇರ್ತಾನೆ. ಸಪ್ತಮದಲ್ಲಿ ಶನಿ ಇರ್ತಾನೆ. ಶನಿಯ ಒಂದು ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಜೊತೆಗೆ ಗುರು ನಿಮ್ಗೆಲ್ಲ ಒಂದ್ ಕಡೆ ಅವನು 4ನೇ ಅವನಾಗಿ, ಜೊತೆಗೆ 7ನೇ ಅವನಾಗಿ, ಸಪ್ತಮಾಧಿಪತಿಯಾಗಿ ಅವನು 11ನೇ ಮನೇಲಿ ಇರ್ತಾನೆ. ಆದ್ರೂ ಯಾವ ಒಂದು ಪ್ರಯೋಜನವೂ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಮೊದಲಿಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಕೆಟ್ಟಿದ್ದಾನಲ್ಲ, ಕಾನೂನಿಂದ ತೊಂದರೆ ಆಗ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಕೋರ್ಟ್ ಕೇಸು ಪ್ರಾಬ್ಲಮ್, ಎಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಈ ಗ್ರಹಗಳ ಬದಲಾವಣೆಯಲ್ಲಿ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಮೋಸ ಹೋಗುವಂತ, ಅತಿ ಹೆಚ್ಚು ಮೋಸ ಹೋಗುವಂಥವ್ರು ಕೂಡ ಕನ್ಯಾ ರಾಶಿಯವರೇ ಆಗಿರ್ತಾರೆ. ಸೊ ಹಾಗಾಗಿ ಕನ್ಯಾ ರಾಶಿಯವರು ಏನೇ ಕೆಲಸ ಮಾಡೋದು ತುಂಬಾ ಕೇರ್ಫುಲ್ ಆಗಿರಿ. ನೋಡಿ, ಕನ್ಯಾ ರಾಶಿಯವ್ರ ಮನೇಲಿ ತಾಯಿ ಅಂತ ಬಂದಾಗ ತಂದೆ ತಾಯಿ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಅವರ ಆರೋಗ್ಯವನ್ನ ನೋಡ್ಕೊಳ್ಬೇಕಾಗತ್ತೆ. ಕುಜ ಕೂಡ ನಿಮ್ಗೆ 10ನೇ ಮನೆಯಲ್ಲಿ ಇರ್ತಾನೆ. ಯಾಕಂದ್ರೆ 3ನೇ ಮನೆ ಅಧಿಪತಿ 10ನೇ ಮನೆಗೆ ಹೋದಾಗ, 3ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲಸ ಕಾರ್ಯವನ್ನ ಚೆನ್ನಾಗಿ ಮಾಡ್ತಾ ಇರ್ಬೋದು, ಅಥವಾ ಮನೆ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಕೋರ್ಟ್ ಕೇಸು ಪ್ರಾಬ್ಲಮ್ ಇದ್ರೆ ಅದು ಕೂಡ ಹೈಕ್ ಆಗುವಂಥದ್ದು, ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ನೀವು ನೋಡ್ಕೊಂಡಿರಲ್ಲ, ನಿಮ್ಮ ಮನೆ ಮೇಲೆ ಯಾವುದೋ ಒಂದು ನೋಟಿಸ್ ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಗಾಡಿ ಎಲ್ಲೋ ಪಾರ್ಕ್ ಮಾಡಿರ್ತೀರಾ, ಗಾಡಿಯನ್ನ ತಗೊಂಡು ಹೋಗುವಂಥದ್ದು, ಒಟ್ಟಾರೆ ಗೌರ್ಮೆಂಟ್ಗೆ ದಂಡವನ್ನ ಕಟ್ಟುವಂತ ಪರಿಸ್ಥಿತಿ ನಿಮ್ದಾಗಿರುತ್ತೆ. ಯಾವುದೋ ಒಂದು ಸಣ್ಣ ವಿಷಯ ಆಗಿರ್ಬೋದು, ಅಥವಾ ದೊಡ್ಡ ವಿಷಯಕ್ಕಾಗಿರ್ಬೋದು, ಕಾನೂನಿಗೆ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಖರ್ಚು ಮಾಡ್ಬೇಕಾಗತ್ತೆ. ನಿಮ್ಮ ಪ್ರಮೇಯ ಅಲ್ಲಿ ಇಲ್ಲದೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ದುಡ್ಡನ್ನ ಕಳ್ಕೊಳ್ಳೋ ಅಂತ ಅತಿ ಹೆಚ್ಚು ಚಾನ್ಸಸ್
ಕನ್ಯಾ ರಾಶಿ ಅವ್ರದ್ದಾಗಿರುತ್ತೆ. ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ಯಾವುದಾದ್ರೂ ಒಂದು ತುಂಬ ಮುಖ್ಯವಾಗಿ ಬೇಕಾಗಿರೋ ಅಂಥವ್ರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚು ಕನ್ಯಾ ರಾಶಿಯವ್ರಿಗೆ. ಯಾಕಂದರೆ ಸೂರ್ಯ ಬುಧ ಕೇತು 3 ಗ್ರಹಗಳು ಕೂಡ ಎಲ್ಲೋ ಒಂದು ಕಡೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಬೇಕಾಗಿರೋರು ನಿಮ್ಮ ಜೊತೆ ಮಾತು ಬಿಡೋ ಅಂಥದ್ದು. ಕಳ್ಕೊಳ್ಳೋದು ಅಂತಂದರೆ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ಅವ್ರ ಜೊತೆ ಮಾತು ಬಿಡ್ತಕ್ಕಂಥದ್ದು. ತುಂಬ ವರ್ಷದಿಂದ ತುಂಬ ಕ್ಲೋಸ್ ಆಗಿರೋರು ಎಲ್ಲೋ ಒಂದು ಕಡೆ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥದ್ದು. ಈ ಥರದ ಒಂದು ಪರಿಸ್ಥಿತಿ ಏರ್ಪಡ್ಬೋದು ಕನ್ಯಾ ರಾಶಿಯವ್ರಿಗೆ. ಇದಕ್ಕೆಲ್ಲವೂ ಕೂಡ ಪರಿಹಾರ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಸಪ್ತಮ ಅಂತ ಬಂದಾಗ ಶನಿ ಅಂತ ಹೇಳಿದೆ, ಶನಿಯ ಒಂದು ನೇರ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ, ಶನಿ ಮತ್ತೆ ಶುಕ್ರ ಒಬ್ಬರನ್ನೊಬ್ರು ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು, ಮಾತುಕತೆಗಳಾಗ್ತಕ್ಕಂಥದ್ದು ಅಥವಾ ತುಂಬಾ ಕೇರ್ಲೆಸ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ನೋಡಿ, ಸದಾ ಕಾಲ ನೀವು ವಿಷ್ಣು ಸಹಸ್ರನಾಮವನ್ನ ಕೇಳ್ತಾ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ಮನೆಯಲ್ಲಿ ಅತಿ ಹೆಚ್ಚು ತುಳಸಿಯನ್ನ ಯೂಸ್ ಮಾಡ್ಬೇಕಾಗತ್ತೆ. ಜೊತೆಗೆ ಪಕ್ಷಿಗಳಿಗೆ ಒಂಚೂರು ಹೆಸರು ಕಾಳನ್ನ ನೆನೆಸಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಹೆಸರು ಕಾಳನ್ನ ಪಕ್ಷಿಗಳಿಗೆ ಹಾಕ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದು ಬುಧವಾರ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. ಜೊತೆಗೆ ಗೋಧಿಗೆ ಸಂಬಂಧಪಟ್ಟಂತಹ ಚಪಾತಿ ಮಾಡಿ ಹಸು ಕೊಡೋದು ಅಥವಾ ಗೋಧಿಯನ್ನ ಯಾವ್ದಾದ್ರು ಒಂದು ಪಕ್ಷಿಗಳಿಗೆ, ಪಾರಿವಾಳಗಳಿಗೆ ಭಾನುವಾರ ಹಾಕ್ತಾ ಬಂದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಸೂರ್ಯ ಕೆಟ್ಟಿರೋದ್ರಿಂದ ಗೋಧಿಯನ್ನ ಅತಿ ಹೆಚ್ಚು ನೀವು ದಾನವನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಕನ್ಯಾ ರಾಶಿಯವರಿಗೆ. ಜೊತೆಗೆ ಹೆಸರು ಕಾಳು, ಹಸಿರು ಸೊಪ್ಪು, ಈ ತರದ್ದೆಲ್ಲವನ್ನ ದಾನವಾಗಿ ಕೊಡಿ. ಹಸಿರು ಸೊಪ್ಪನ್ನ ಅಥವಾ ಹುಲ್ಲನ್ನು ತಗೊಂಡೋಗಿ ಹಸುವಿಗೆ ಕೊಡಿ, ಹಸುವಿಗೆ ಡೊನೇಟ್ ಮಾಡಿ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದುಡ್ಡು ಕಾಸು ಏನಾದ್ರೂ ಒಂದು ಕೊಡಿ. ಇದರಿಂದ ಕೆಲವೊಂದು ಸಂಕಷ್ಟ ಪರಿಸ್ಥಿತಿಗಳಿಂದ ನೀವು ಪಾರಾಗ್ತಾ ಬರ್ತೀರಾ. ಹಾಗಾಗಿ ವೈಯಕ್ತಿಕ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ ತುಂಬ ನಿಮ್ಮ ಯಾವುದಾದ್ರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ರೆ, ಪರ್ಸ್ನಲ್ ಆಗಿ ಏನಾದರೂ ನಿಮಗೆ ಯಾವುದಾದ್ರೂ ಕೆಲವೊಂದು ವಿಷಯಗಳಿದ್ರೆ ಅದು ಕೂಡ ಬಯಲಾಗೋ ಅಂಥ ಚಾನ್ಸಸ್ಸು. ಸಣ್ಣ ಪುಟ್ಟದಕ್ಕೆಲ್ಲ ತುಂಬ ಗಲಾಟೆ ಮಾಡ್ಕೊಳ್ಳೋ ಅಂಥದ್ದು, ನಿಮ್ಮ ಮನೆ ಒಳಗಡೆ ನಡೀತಕ್ಕಂಥ ನಿಮ್ಮ ಸೀಕ್ರೆಟ್ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿರೋರಿಂದ ಬಯಲಾಗ್ತಕ್ಕಂಥದ್ದು, ಇದು ಒಂದು ಥರ ಮೋಸದ ಒಂದು ಇದಾಗಿರುತ್ತೆ. ಅಂದರೆ ನಿಮಗೆ ಗೊತ್ತಿಲ್ದಿರ ನಿಮಗೆ ಮೋಸ ಮಾಡುವಂಥದ್ದು. ಇದೆಲ್ಲದಕ್ಕೂ ಒಳಪಡ್ತೀರಾ ಕನ್ಯಾ ರಾಶಿಯವರು. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಕನ್ಯಾ ರಾಶಿಯವರು. ಬಹಳಷ್ಟು ಪರಿಹಾರವನ್ನ ಮಾಡ್ಕೋಬೇಕಾಗಿರೋ ಅಂತ ಒಂದು ತಿಂಗಳು ಕನ್ಯಾ ರಾಶಿಯವ್ರದ್ದಾಗಿರುತ್ತೆ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಇದ್ರು, ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನು ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ನೋಡಿ, ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.